ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮಗೆ ಏನಾಗಿದ್ದಾನೆ, ಇಕ್ಕಟ್ಟಿನ ಸಮಯದಲ್ಲಿ ಆತನು ನಮಗೆ ವಿಶೇಷವಾಗಿರುವಂತಹ ಸಹಾಯವನ್ನ ಮಾಡುವಂತಹ ಕರ್ತನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಇಕ್ಕಟ್ಟು ಅನ್ನುವಂಥದ್ದು ಎದುರಾಗಿ ಬರುವಂತಾಗಿ ಅದು ನಿಂತುಕೊಳ್ಳುವಂತದ್ದಾಗಿದೆ. ಅದು ಇಕ್ಕಟ್ಟಿನ ಸಮಯದಲ್ಲಿ ನಾವು ಯಾರನ್ನ ನೋಡಿ ಹುಡುಕಿ ಹೋಗಬೇಕು, ಮನುಷ್ಯರನ್ನ ನೋಡಿ ಹುಡುಕಿ ಹೋಗಬಾರದು. ನಮ್ಮ ಜೀವಿತದಲ್ಲಿ ಬಂದಿರುವಂತಹ ಇಕ್ಕಟ್ಟುಗಳು, ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಕಣ್ಣೀರುಗಳು, ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ರೋಗ ಬಾಧೆಗಳು, ಈ ಎಲ್ಲಾ ಸಮಯಗಳಲ್ಲಿ ನಾವು ಯಾರನ್ನ ನೋಡಬೇಕು, ಕರ್ತನನ್ನ ನೋಡಬೇಕು. ಕರ್ತನೆ, ನಾನ್ ನಿಮ್ಮನ್ನು ನೋಡುವವನಾಗಿದ್ದೇನೆ. ನನ್ನ ಜೀವಿತದಲ್ಲಿ ಇಕ್ಕಟ್ಟು ಅನ್ನುವಂಥದ್ದು ಹೋರಾಡಿಕೊಂಡಿದೆ, ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ, ನಾನ್ ನಿನಗೆ ವಿಶೇಷ ಸಹಾಯಕನು ಎಂದು. ಸ್ವಾಮಿ, ನನ್ನ ಜೀವಿತದಲ್ಲಿ ನೀನ್ ಕ್ರಿಯೆ ಮಾಡು, ನನ್ನ ಜೀವಿತದಲ್ಲಿ ನೀನ್ ನನಗೆ ವಿಶೇಷ ಸಹಾಯಕನಾಗಿ ಕಾರ್ಯವನ್ನ ಮಾಡು ಎಂದು ಹೇಳುವಾಗ, ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾದ ಇಕ್ಕಟ್ಟಿನ ಸಂಗತಿಗಳಿಂದ, ಎಲ್ಲ ವಿಧವಾದ ಇಕ್ಕಟ್ಟಿನ ಕಾರ್ಯಗಳಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ತಪ್ಪಿಸುವವನಾಗಿದ್ದಾನೆ. ಸೈತಾನನು ನಮ್ಮ ಜೀವಿತದಲ್ಲಿ ಎಂತ ವಿಧವಾದ ಒಂದು ಕೇಡಿನ ಬಲೆಗಳನ್ನು ಏನ್ ಮಾಡಬಹುದು, ಕೊಂಡು ಬರಬಹುದು. ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ, ಕರ್ತನು ನಮ್ಮ ಸಂಗಡಿಗನಾಗಿ ಇರುವುದರಿಂದ, ಎಲ್ಲ ವಿಧವಾದ ಕೇಡಿನ ಬಲೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ವಿಮೋಚನೆ ಮಾಡುವವರಾಗಿದ್ದಾರೆ, ತಪ್ಪಿಸುವವರಾಗಿದ್ದಾರೆ, ನಮ್ಮ ಸಂಗಡ ಬರುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಶತ್ರು ನಮಗೆ ವಿರೋಧವಾಗಿ ಅವನ್ ಏನ್ ಮಾಡುವವನಾಗಿದ್ದಾನೆ, ನಿಂತುಕೊಳ್ಳುವವನಾಗಿದ್ದಾನೆ. ಸೈತಾನನು ಏನ್ ಮಾಡುವವನಾಗಿದ್ದಾನೆ, ಕ್ರಿಯೆ ಮಾಡುವವನಾಗಿದ್ದಾನೆ. ಕರ್ತನ ನಮ್ಮ ಜೊತೆಯಲ್ಲಿ ಇರುವುದರಿಂದ ನಮ್ಮ ಮಾರ್ಗಗಳಲ್ಲಿರುವಂತಹ ಇಕ್ಕಟ್ಟಿನ ಕಾರ್ಯಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಮಾರ್ಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ತೆಗೆದಾಕುವವರಾಗಿದ್ದಾರೆ. ಆತನು ನಮಗೆ ಏನಾಗಿದ್ದಾನೆ, ವಿಶೇಷ ಸಹಾಯವನ್ನ ಮಾಡುವಂತಹ ಒಂದು ಬಂಡೆ, ವಿಶೇಷವಾಗಿ ಸಹಾಯವನ್ನ ಮಾಡುವಂತಹ ಕರ್ತನಾಥನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳಗ್ಗೆ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ಇಕ್ಕಟ್ಟಿನ ಕಾರ್ಯಗಳಿಂದ ನೀನು ತಪ್ಪಿಸಿ, ವಿಶೇಷವಾಗಿ ನಿನ್ನ ಜನರಿಗೆ ನೀನು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಾಮಿ, ಆಮೆನ್, ಆಮೆನ್.